ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ರಾಮನ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬರು ಸಮಾಜದಲ್ಲಿ ಪಾಲಿಸಬೇಕು. ಚುಡುಗುಪ್ಪ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿಯ ಅದ್ಧೂರಿಯಾಗಿ ಭವ್ಯವಾದ ಮೆರವಣಿಗೆ ಆಚರಿಸಲಾಯಿತು. ರಾಮನವಮಿಯ ಪಟ್ಟಣದ ಕುಂಬಿವಾಡ ಓಣಿಯಲ್ಲಿ ಶ್ರೀರಾಮನ ದೇವಸ್ಥಾನದಲ್ಲಿ ಬುಧವಾರ ಬೆಳಗ್ಗೆ ಶ್ರದ್ಧೆ ಭಕ್ತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿ ರಾಮನವಮಿಯ ಆಚರಿಸಲಾಯಿತು. ಶ್ರೀರಾಮನ ಉತ್ಸವ ಕಮಿಟಿ ಅಧ್ಯಕ್ಷರಾದ ಸಾಯಿ ಶಿರ್ಕೆ ರಾಮನ ದೇವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ತದನಂತರ ಸಾಯಂಕಾಲ 4 ಗಂಟೆಯಿಂದ ಕುಂಬಿವಾಡ ಗಲ್ಲಿಯಿಂದ ಓಣಿಯಿಂದ ಹನುಮಾನ್ ದೇವಸ್ಥಾನದಿಂದ ಭವ್ಯವಾದ ಮೆರವಣಿಗೆ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ಉದ್ದಕ್ಕೂ ಜರುಗಿತು. ಯುವಕರು ಜೈ ಶ್ರೀರಾಮ್ ಜಯಘೋಷಣೆಯನ್ನು ಹಾಕುತ್ತಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಶ್ರೀರಾಮನ ದೇವಸ್ಥಾನಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ರಂಗಾರೆಡ್ಡಿ, ಗುಂಡುರೆಡ್ಡಿ, ಉಮೇಶ್ ರೆಡ್ಡಿ, ದತ್ತು ಹಲಿಗೆ, ಬಾಬುರಾವ್ ಗಾದ, ಕಿರಣ್ ಬೋವಿ, ಅಮರ್ ರೆಡ್ಡಿ, ಮಹಾಂತೇಶ್ ರೆಡ್ಡಿ, ವಿಶಾಲ್, ಲೋಕೇಶ್, ಶಿವು ದುಬುಲ್ಗುಂಡಿ, ಅಶುತೋಷ್, ಮಧು ಸಾಗರ್, ಆಕಾಶ್, ವಿನೋದ್, ಗೋಪಿ, ಪ್ರಮೋದ್, ಪ್ರಶಾಂತ್, ಶ್ರೀಕಾಂತ್, ಪುಟ್ಟುಸ್ವಾಮಿ, ಮಹೇಶ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಶ್ರೀರಾಮನ ಭಕ್ತರು ವಿವಿಧ ಹಾಡುಗಳ ಮೂಲಕ ಜಯಘೋಷಗಳ ಮೂಲಕ ಕುಣಿದು ಕುಪ್ಪಳಿಸಿದರು. ವಿವಿಧ ಬೀದಿಗಳ ಮೂಲಕ ವಿಜೃಂಭಣೆಯಿಂದ ರಾಮನ ಭವ್ಯವಾದ ಮೆರವಣಿಗೆ ಚುಡುಗುಪ್ಪ ಪಟ್ಟಣದಲ್ಲಿ ಜರುಗಿತು. माननीय अध्यक्ष साई शिर्के